ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಸಾಕಷ್ಟು ತಾಂಡವ ಆಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಸಾರ್ವಜನಿಕರ ಕೆಲವೊಂದು ದಾಖಲೆಗಳನ್ನ ಮಾಡಿಕೊಡುವಂತ ವಿಚಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಸಾರ್ವಜನಿಕರನ್ನ ಅಧಿಕಾರಿಗಳು ಸಾಕಷ್ಟು ಒಂದು ಪರದಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹಣವನ್ನು ಕೊಟ್ಟರು ಕೂಡ ಅಧಿಕಾರಿಗಳು ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಈಗ ಗಂಭೀರವಾಗಿ ಈಗ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಇತ್ತೀಚೆಗೆ ಒಂದು ಕೋಲಾರದ ಒಂದು ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಏನು ಮೈತ್ರಿಯರ ವಿರುದ್ಧನೇ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು. ವಕೀಲರೇ ಒಂದು ಎಸಿ ಕೋರ್ಟ್ ನ ಎದುರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಎಸಿ ಕೋರ್ಟ್ ನಲ್ಲಿ ಏನು ವಕೀಲರಿಗೆ ಅವರು ಗೌರವನ ಕೊಡೋದ್ರ ಜೊತೆಗೆ ಏನು ಕೆಲವೊಂದು ಏನು ದಾಖಲೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ವಕೀಲರ ಬಳಿನೇ ಇಲ್ಲಿ ಲಂಚವನ್ನ ಕೇಳ್ತಾರೆ. ನಮ್ಗೆ ಖಂಡಿತ ಇಂಥ ಒಂದು ಲಂಚ ಉಳಿತನ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ, ಕೂಡಲೇ ಇಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಏನು ಜಿಲ್ಲೆಯ ಒಂದು ವಕೀಲರ ಸಂಘದಿಂದ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಅವರ ಒಂದು ನ್ಯಾಯ ಎಲ್ಲ ಕಲಾಪಗಳನ್ನು ಕೂಡ ಬಹಿಷ್ಕಾರ ಮಾಡಿದ್ರು. ಕೋಲಾರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಏನು ನ್ಯಾಯಯುತವಾಗಿ ಕೆಲಸ ಮಾಡಬೇಕು, ಜೊತೆಗೆ ಏನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ರೀತಿಯಲ್ಲೂ ಕೂಡ ಒಂದು ಲಂಚಕ್ಕೆ ಒಂದು ಆಸೆಯನ್ನ ಒಡ್ಡದೆ ಅಧಿಕಾರಿಗಳು ಕೆಲಸ ಮಾಡಬೇಕು, ಜೊತೆಗೆ ಒಂದು ನ್ಯಾಯಯುತವಾಗಿ ಎಲ್ಲ ಕೆಲಸಗಳು ಆಗ್ಬೇಕು ಅಂತಕ್ಕಂಥ ಒತ್ತಾಯದಲ್ಲಿ ವಕೀಲರು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಇದಾದ ನಂತರ ಎಸಿ ಮೈತ್ರಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ರು. ಅದಾದ ನಂತರ ಅವರು ಕೂಡ ಎಲ್ಲ ನ್ಯಾಯಯುತ ಕಲಾಪಗಳನ್ನ ಬಹಿಷ್ಕಾರ ಮಾಡಿದ್ರು. ಜೊತೆಗೆ ಮತ್ತೆ ಒಂದು ಸಂಧಾನ ಸಭೆ ಆದ ನಂತರ ಎಲ್ಲವೂ ಕೂಡ ಈಗ ಸುಸೂತ್ರವಾಗಿ ಎಲ್ಲವೂ ನಡೀತಾ ಇರುವಂತದ್ದು. ಆದ್ರೆ ಈಗ ಕೋಲಾರದ ಎಸಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತ ಕೇಸರ್ಕರ್ ಒಬ್ರು ಈಗ ರೈತರ ಒಂದು ಪಹಣಿಯನ್ನ ಮಾಡ್ಕೊಳ್ಳೋದು ವಿಚಾರದಲ್ಲಿ ಈಗ 50,000 ಲಂಚಕ್ಕೆ ಬೇಡಿಕೆ ಇಟ್ಟು ಇದೀಗ 20,000 ಲಂಚವನ್ನ ಪಡೆಯುವಂತಹ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಈಗ ಆ ಅಧಿಕಾರಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದ ಒಂದು ವಿವರವನ್ನ ನೋಡೋದಾದ್ರೆ ಏನು ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ರೈತ ಸುರೇಶ್ ಅಂತಕ್ಕಂಥವರ ಒಂದು ಕುಟುಂಬದ ಒಂದು ಏನು ಪೂರ್ವಿಕರ ಒಂದು ಆಸ್ತಿಯನ್ನ ಇನ್ನು ಇವರಿಗೆ ಒಂದು ದಾಖಲೆಯನ್ನ ಮಾಡ್ಕೊಡಿ, ಅಂದ್ರೆ ಒಂದು ಪಹಣಿಯನ್ನ ಮಾಡ್ಕೊಡಿ ಅಂತಕ್ಕಂಥ ಒಂದು ಆದೇಶ ಏನು ಕೋರ್ಟ್ ಒಂದು ಆದೇಶ ಕೊಟ್ಟಿದ್ರು ಕೂಡ, ಅಂದ್ರೆ 2 ವರ್ಷದ ಹಿಂದೆ ಒಂದು ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಇವರಿಗೆ ಸೇರಿದಂತಹ ಸುಮಾರು 7 ಎಕರೆ ಜಮೀನು ಅಂದ್ರೆ ಇವರ ಹೆಸರಿಗೆ ಒಂದು ಪಾಣಿಯನ್ನ ಮಾಡ್ಕೊಡೋ ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ಒಂದು ಏನು ದೂರುದಾರನನ್ನ ಸುತ್ತಾಡಿಸಿದ್ದಾರೆ. ಈಗ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನೊಂದಂತಹ ಏನು ರೈತ ಸುರೇಶ್ ಏನಿದ್ದಾರೆ ಅವರು ಸೀದಾ ಒಂದು ಕೋಲಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ಕೊಂಡಂತಹ ಏನು ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ ಅವರು ಕಳೆದ 2 ವಾರದಿಂದ ಈ ಒಂದು ಅಧಿಕಾರಿಯ ಚಲನವಲನ ಜೊತೆಗೆ ಏನು ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೊಡುವಂತ ಕೆಲವೊಂದು ಸಾಕ್ಷ್ಯಗಳನ್ನು ಆಧರಿಸಿ ಒಂದು ತನಿಖೆಯನ್ನು ಕೂಡ ಮಾಡಿದ್ರು. ಇದೀಗ ಲೋಕಾಯುಕ್ತ ಅಧಿಕಾರಿಯ ಒಂದು ಏನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನು ರೇಣುಕಾ ಅವರ ನೇತೃತ್ವದಲ್ಲಿ ಏನು 20,000 ಅಧಿಕಾರಿ ಲಂಚ ಪಡೆಯುವಾಗ ದಾಳಿ ನಡೆಸಿ ಇದೀಗ ಆ ಅಧಿಕಾರಿಯನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಏನು ಅಧಿಕಾರಿ ಯಾರು ಅಂತ ಹೇಳಿದ್ರೆ ಕೋಲಾರ ಎಸಿ ಕಚೇರಿಯ ವರ್ಕರ್ ಆಗಿರ್ತಕ್ಕಂಥ ಏನು ಕೋಮಲ ಅವರು 50,000 ಲಂಚವನ್ನ ಕೇಳಿದ್ರು. ಜೊತೆಗೆ ಈ ಒಂದು ಮೊದಲ ಕಂತಿನ ಒಂದು ಭಾಗವಾಗಿ 20,000 ಹಣವನ್ನ ಏನು ಸುರೇಶ್ ಅವರಿಂದ ಪಡ್ಕೊಳ್ಳುವಾಗ ಅವರು ಒಂದು ಲೋಕಾಯುಕ್ತ ದಾಳಿಗೆ ಒಳಗಾಗಿರುವಂತರು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ರೈತ ಸುರೇಶ್ ಏನಿದ್ದಾರೆ ಅವ್ರ ಸಹೋದರ ಮಾತನಾಡಿದ್ದಾರೆ. ಈ ಒಂದು ಕಚೇರಿಯಲ್ಲಿ ಕೆಲವೊಂದು ವಿಚಾರವಾಗಿ ರೈತರು ಸಾಕಷ್ಟು ಕಡೆ ಒಂದು ಅಲೆದಾಟವನ್ನ ಮಾಡ್ತಾ ಇದ್ದೀವಿ, ರೈತರಿಗೆ ಏನು ಆಗ್ಬೇಕಾಗಿರುವಂತ ಕೆಲಸಗಳು ಸಾಕಷ್ಟು ಸಮಯ ಅಂದ್ರೆ ಸೂಕ್ತ ಸಮಯದಲ್ಲಿ ಆಗ್ತಾ ಇಲ್ಲ, ಕೂಡಲೇ ನಮಗೆ ಒಂದು ನ್ಯಾಯನ ದೊರಕಿಸ್ಕೊಡಿ, ನಮಗೆ ಲಂಚವನ್ನ ಕೇಳ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಏನು ದೂರುದಾರ ಆಗಿರ್ತಕ್ಕಂಥ ಅವರ ಸಹೋದರ ಕೂಡ ಹೇಳ್ತಾ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಆಗ್ಲೇ ಕೋಮಲ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಏನು ನ್ಯಾಯಾಲಯದ ಒಂದು ಆದೇಶ ಇದ್ರೂ ಕೂಡ ಪಹಣಿಯನ್ನ ಮಾಡ್ಕೊಡುವಂತ ವಿಚಾರದಲ್ಲಿ 50,000 ಲಂಚವನ್ನ ಕೇಳ್ತಾರೆ. ಜೊತೆಗೆ ಅದರ ಒಂದು ಮುಂಗಡವಾಗಿ 20,000 ಹಣವನ್ನ ಪಡೆಯುವಾಗ ಅಧಿಕಾರಿಗಳು ಇನ್ನು ಸಂಬಂಧಪಟ್ಟಂತಹ ಒಂದು ದಾಖಲೆ ಸಮೇತವಾಗಿ ಈಗ ಅಧಿಕಾರಿಗಳ ದಾಳಿಯನ್ನ ಮಾಡಿ ಆ ಒಂದು ಅಧಿಕಾರಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸಿ ಗಮನಕ್ಕೆ ತಂದೆ ನೋಡಿ, ಈ ತರ ನಮ್ಮ ವಕೀಲರು ಸುಮಾರು 20-25 ವರ್ಷ ಕೇಸ್ ನಡೆಸಿದ್ದಾರೆ, ಅವ್ರಿಗೆ ಒಂದು ಪೈಸಾ ಫೀಸ್ ಕೊಟ್ಟಿಲ್ಲ. ಇವನ್ LIC ಕೇಸ್ಗಳಲ್ಲಿ ಅವ್ರು ಹೋಗೋ ಖರ್ಚು ಕೆಲಸ ಅವರೇ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇವಾಗ ಆತ ಏನಾಗಿದ್ದಾನೆ ಅಂದ್ರೆ ಈಗ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾನೆ. ಮಂಜುನಾಥ್ ನನ್ನ ಹತ್ರ ಬಂದು ಹತ್ಕೊಂಡ, ನಾನೆಲ್ಲ ಬಂಡವಾಳ ಹಾಕಿ ಎಲ್ಲ ಮಾಡಿ LIC ಕೇಸ್ಗಳು 20 ವರ್ಷದಿಂದ ನಡೆಸಿ ಆರ್ಡರ್ ಆಗೋ ಟೈಮ್ನಲ್ಲೇ ಈಗ AC ಅವರು ಅವರಿಂದ ದುಡ್ಡು ಪಡೆದು ಅವ್ರಿಗೆ ಮಾಡಿದ್ದಾರೆ. ನಾನು ಏನು ಮಾಡಬೇಕು, ನನ್ನ ಸ್ಥಿತಿ ಏನಾಗಬೇಕು ಅಂತ ಕೇಳಿದರು. ಆಮೇಲೆ ತಾವು ನೋಡ್ರಿ, ನಮ್ಮನ್ನೇ ಕೇಳಬೇಡಿ, ನಾನು AC ಕೋರ್ಟಲ್ಲಿ ಕಾಪಿ ಅಪ್ಲಿಕೇಶನ್ ಏನಾದ್ರು ನಮ್ಮ ರೈತ ಬಂದರು ಯಾರು ಬಂದ್ರೆ ಹಾಕ್ಬೇಕಂದ್ರೆ ನಾನು ಹಾಕಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಮಿನಿಮಮ್ 2,000 ರೂಪಾಯಿ ಬೇಕು ಒಂದು ಕಾಪಿ ಅಪ್ಲಿಕೇಶನ್ ಆಗಿ ಕಾಪೀಸ್ ತಗೊಂಡ್ಬರ್ಬೇಕಾದ್ರೆ. ಆ ರೀತಿ ಪರಿಸ್ಥಿತಿ ಇದೆ. ಅದೇ ನಮ್ಮ ಕೋಲಾರ ಕೋರ್ಟಲ್ಲಿ ನೋಡ್ರಿ, ಅಲ್ಲಿ 10 ರೂಪಾಯಿ 20 ರೂಪಾಯಿ ಎಷ್ಟೋ ಫೀಸ್ ಕೊಟ್ಬಿಟ್ಟು ನಾವು ತಗೊಂಡ್ಬಿಡ್ತೀವಿ. ಈ ರೀತಿಯ ಪರಿಸ್ಥಿತಿ AC ಕೋರ್ಟಲ್ಲಿ ತಾಂಡವಾಡ್ತಾ ಇದೆ. ಅದ್ರ ಜೊತೆಗೆ ಆಯ್ತು ಹೋಗ್ಲಿ, ಈಗ ಇನ್ನಿಬ್ರು AC ಬರ್ತಾರಲ್ಲ ಎಷ್ಟು ಗೌರವ ನಡ್ಕೊಂತಾರೆ, ಅವರು ಕನ್ನಡ ಭಾಷೆಯಲ್ಲೇ ಮಾತಾಡ್ತಾರೆ, ಹೊಸದಾಗಿ ಬಂದ ಜೂನಿಯರ್ ಕಲಿಬಹುದು ಆ ತರ ಮಾತಾಡ್ತಾರೆ. ಇವ್ರಿಗೇನು ಅಷ್ಟೊಂದು ದರ್ಪ? ಈಗ ತಾವೇ ನೋಡಿದ್ರಿ, ಅವರು ಅದನ್ನ ಬಿಟ್ಟು
ಗೌರವವಾಗಿ ಏನಾದ್ರು ಕೋರ್ಟಲ್ಲಿ ಕೇಸ್ ನಡೆಸ್ಕೊಂಡು ಇದನ್ನ ನಮ್ಮ ತಪ್ಪಾಯಿತು, ಇನ್ನು ಮುಂದೆ ಆ ವಕೀಲರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರದಾಗೆ ನಾನು ನಡ್ಕೊಳ್ತೀನಿ. ನಾನು ನ್ಯಾಯಾಲಯದಲ್ಲಿ ಕರೆಕ್ಟಾಗಿ ಒಬ್ಬ ನ್ಯಾಯಾಧೀಶರಿಗೆ ಏನು ಘನತೆ ಗೌರವ ಇರಬೇಕು ಆ ರೀತಿ ಘನತೆ ಗೌರವದಿಂದ ನಾನು ನ್ಯಾಯಾಲಯದಲ್ಲಿ ಕಲಾಪ ನಡೆಸ್ತೀನಿ ಅಂದರೆ ನಾವು ತಯಾರಿರ್ತೀರಿ. ಅದನ್ನು ಬಿಟ್ಬಿಟ್ಟು ಇವ್ರು ನಾನು ದರ್ಪಣೆ ಮಾಡ್ತೀನಿ ಅಂದರೆ ನಾವು ಅವರ ಕಲಾಪಗಳಿಗೆ ಬಹಿಷ್ಕಾರ ಆಗ್ತೀವಿ. ಆಮೇಲೆ ಮುಂದೆ ಎಲ್ಲ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸರ್ ಲೋಕಾಯುಕ್ತ 2 ವರ್ಷದಿಂದ ಓಡಾಡಿ ಸಾಕಾಗೋಯ್ತು. ತಮ್ಮನಿಗೆ ಹೇಳಿದ ಮೇಲೂ MP ಅವ್ರು ಬಂದು ಹೇಳಿದ್ರು ರೆಸ್ಪಾನ್ಸೇ ಇಲ್ಲ. ನಾವು ಬಂದರೆ ನಮ್ಮ ಮುಖ ಇದು ನೋಡಿಬಿಟ್ಟು ನಗಿತಾರೆ. ಕೇಸ್ ವರ್ಕರು IMS ಕೋಮಲಮ್ಮ MIS ರೇನು ಕೇಸ್ ವರ್ಕರು ನಗಿತಾರೆ. ಒಂದು 8-10 ದಿವಸದಿಂದ MPP ಅವ್ರು ಬಂದು ಹೇಳ್ಬಿಟ್ಟು ಹೋಗವ್ರೆ, ಫಸ್ಟ್ ಅವ್ರು ಕೆಲಸ ಮಾಡಬೇಕು, ಏನು ಇದು ಎಸ್ಪೆಕ್ಟ್ ಇಲ್ದಿರ ಕೆಲಸ ಮಾಡಬೇಕು ಅಂತ ಹೇಳವ್ರೆ. ನೆಕ್ಸ್ಟು MP ಅವ್ರು ಬರ್ತಾರೆ, ಇವರು ಡೈರೆಕ್ಟ್ MP ಅವ್ರ ಹತ್ರ ಹೋಗ್ತಾರೆ. ನಮ್ಮದು ಹುತ್ತೂರು MP ಅವ್ರ ಹತ್ರ ಹೋಗ್ತಾರೆ ಅಂತೇಳಿ ಹೇಳಿದರು. MP ಅವರು ಸಖತ್ತು ರೆಸ್ಪಾನ್ಸ್ ಕೊಟ್ಟರು, ಅವ್ರ PA ಅವರು ಕೊಟ್ಟರು, ಎಲ್ಲ ಕೊಟ್ಟರು. ಇವರು ಮಾತ್ರ ನಮ್ಗೆ ರೆಸ್ಪಾನ್ಸ್ ಕೋರ್ಟಿಂದ ಆಗಿರೋ ಜಮೀನು ಕೋರ್ಟಿಂದ ಆಗಿದ್ದು ಪೂರ್ತಿ ಕಥೆ ಅಲ್ಲ. ಕೋರ್ಟಿಂದ ನಮ್ಮ 3 ಜನ ಅಣ್ತಮ್ಮಂದ್ರೆ ಇದು ಮಾಡಬೇಕಾಗಿತ್ತು. ಅದು ಹತ್ರ 1 ತಿಂಗಳ ಕಳೆದ್ರೆ 3 ವರ್ಷ ಆಗ್ತದೆ. 2.5 ವರ್ಷದಿಂದ ನಾಯಿ ಅಲ್ದಂಗೆ ಅಲ್ದಿದೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಸಾಕಷ್ಟು ಒಂದು ಸರ್ಕಾರಿ ಕಚೇರಿಗಳಲ್ಲಿ ಏನು ಬೆಂಬಿಡದೆ ಅಧಿಕಾರಿಗಳು ಏನು ಸಾರ್ವಜನಿಕರನ್ನ ಪರದಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಂದು ಸೇವೆಗಳನ್ನ ಕೊಡೋದ್ರಲ್ಲಿ ಅಧಿಕಾರಿಗಳು ಇನ್ನು ಸಾಕಷ್ಟು ಮುಂಚೂಣಿಲಿದ್ದಾರೆ. ಆದ್ರೆ ಈ ತರ ಕಂದಾಯ ಕೆಲವೊಂದು ಏನು ಪಾಣಿ ಮಾಡೋದಾಗಿರ್ಬೋದು, ಜೊತೆಗೆ ಖಾತೆಯನ್ನ ಮಾಡ್ಕೊಡುವಂತದ್ದಾಗಿರ್ಬೋದು, ಜೊತೆಗೆ ಒಂದು DC ಕನ್ವರ್ಷನ್ ಅನ್ನ ಮಾಡ್ಬೋದು. ಇಂಥ ಒಂದು ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಂಚಕ್ಕೆ ಬೇಡಿಕೆ ನೀಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ದುಡ್ಡನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕೋಲಾರ AC ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನು ಕೇಸ್ ವರ್ಕರ್ ಕೋಮಲ ಇದ್ದಾರೆ, ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಪಾಣಿಯನ್ನ ಮಾಡ್ಕೊಡುವಂತ ವಿಚಾರದಲ್ಲಿ ಈಗಾಗಲೇ ಮುಂಗಡವಾಗಿ 20,000 ಹಣ ಪಡೆಯುವಂತಹ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ಮಾಡಿ ಈಗ ಅಧಿಕಾರಿನ ವಶಕ್ಕೆ ಪಡೆದು ಏನು ಸೂಕ್ತ ಒಂದು ಕಾನೂನು ಕ್ರಮ ಜರುಗಿಸುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಸಂಬಂಧಪಟ್ಟಂತೆ ಏನು ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಕೂಡ ಕೆಲವು ದಿನಗಳ ಹಿಂದೆ ಒಂದ್ ಮಾತನ್ನ ಹೇಳಿದ್ರು. ಕೋಲಾರ ಜಿಲ್ಲೆಯಲ್ಲಿ ಏನು ಯಾವ ರೀತಿಯಲ್ಲಿ ಲಂಚಾವತಾರ ಬೆಳ್ಕೊಂಡಿದೆ ಅಂತ ಹೇಳಿದ್ರೆ, ಲಂಚವನ್ನ ಪಡ್ಕೊಳ್ತಕ್ಕಂಥದ್ದು ಅದನ್ನ ಒಂದು ಕಾನೂನು ಪ್ರಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಂತಿಷ್ಟು ಕೆಲಸಕ್ಕೆ ಇಂತಿಷ್ಟು ಹಣ ಅಂತಾನೆ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿನೇ ಲಂಚ ಕೊಡದೆ ಇಲ್ಲಿ ಏನು ಕೂಡ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವಾಗಿ ಅವರು ಸಾಕಷ್ಟು ಒಂದು ಟೀಕೆಯನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಸಾಕಷ್ಟು ಕಡೆ ಇನ್ನು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಮತ್ತೆ ಹಿರಿಯ ಅಧಿಕಾರಿಗಳ ಬಗ್ಗೆ ಗಮನವನ್ನು ಹರಿಸಿ ಸಾರ್ವಜನಿಕರ ಒಂದು ಪರದಾಟವನ್ನು ತಪ್ಪಿಸಬೇಕಾಗಿದೆ. ಜೊತೆಗೆ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಸೇವೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಹಣದ ಆಮಿಷವನ್ನು ಒಡ್ಡುವಂತಹ ಅಧಿಕಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮವನ್ನು ಕೂಡ ಜರುಗಿಸಬೇಕು. ಜೊತೆಗೆ ರೈತರಿಗೆ ಆಗ್ಬೇಕಾಗಿರುವಂತಹ ಕೆಲಸಗಳಲ್ಲೂ ಕೂಡ ಅಧಿಕಾರಿಗಳು ಒಂದು ತಮ್ಮ ಹಣಕ್ಕೆ ಬೇಡಿಕೆ ಇಡುವಂತದ್ದು ಮತ್ತೆ ಅವ್ರನ್ನ ಕಚೇರಿಗಳ ಸುತ್ತಲೂ ಕೂಡ ಸುತ್ತಾಡಿಸುವಂತದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಇರುವಂತದ್ದು.